ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಸೆಕೆಂಡ್ ಇಯರ್ ಪಿ ಯು ಸಿ ಸ್ಟೂಡೆಂಟ್ಸ್, ಮೈ ಡಿಯರ್ ಸೆಕೆಂಡ್ ಇಯರ್ ಪಿ ಯು ಸಿ ಸ್ಟೂಡೆಂಟ್ಸ್, ಗಾಡ್ ಬ್ಲೆಸ್ ಯು ಆಲ್. ಓಕೆ, ವಿಡಿಯೋವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಕೆಲವೊಂದು ಇನ್ಫಾರ್ಮೇಷನನ್ನು ಕೊಟ್ಟು ಬಿಡ್ತೇನೆ ಸರ್. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ 2 ಅಂಕದ ಪ್ರಶ್ನೆಗಳು ನಿಮ್ಮ ಎಕ್ಸಾಮಲ್ಲಿ ಬರುತ್ತೆ. ಆ 2 ಅಂಕದ ಪ್ರಶ್ನೆಗಳು ಹಾಗಿದ್ದರೆ ಯಾವ ರೀತಿಯಾಗಿ ಬರುತ್ತೆ, ಯಾವ ಪಾಠದಿಂದ ಬರ್ಬೋದು, ಹಾಗಿದ್ದರೆ ಅದಕ್ಕೆ ಕೀ ಆನ್ಸರ್ ಎಲ್ಲಿ, ಏನು ತಲೆ ಕೆಡಿಸ್ಕೋಬೇಡಿ. ವಿತ್ ಕ್ವಶನ್ನು ವಿತ್ ಕೀ ಆನ್ಸರು ಹಾಗೂ ಚಾಪ್ಟ್ರ್ ವೈಸು, ಹೌದಲ್ವಾ, ಎಲ್ಲ ಮಿಕ್ಸ್ ಮಾಡಿ ಯಾವ ಪಾಠ ಅಂತಲೂ ಕೂಡ ನಿಮಗೆ ಡೌಟ್ ಆಗಬಾರ್ದು. ಆ ರೀತಿಯಾಗಿ ಇದರಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಬಳಿ ಇರುವಂತಹ, ಹೌದಲ್ವಾ, ಪ್ರೀತಿಯನ್ನು ತಾವುಗಳು ನಮಗೆ ಒಂದು ಕಮೆಂಟು ಹಾಗೂ ಇನ್ನೊಂದು ಏನು ತೋರಿಸ್ತೀರಾ ಸರ್ ಹೇಳಿ ನೀವೇ, ಹೌದಲ್ವಾ, ಒಂದು ಲೈಕ್ ಬಟನ್ನು ಹಾಗೂ ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಹೋಪ್ ಎಲ್ಲರೂ ಕೂಡ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಎನಿಹೌ, ದೇವರು ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿಟ್ಟಿರಲಿ. ಓಕೆ, ಈಗ ಕ್ವಶನ್ ಪೇಪರ್ ಪ್ಯಾಟ್ರನನ್ನು ಎಲ್ಲರೂ ಕೂಡ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರನ್ನು ಫಸ್ಟು ಬಿಡಿಸ್ಕೊಳ್ಳಿ. ಫಸ್ಟು ಅದು ಆ ಕೆಲಸ ಮಾಡಿ. ಬ್ಲೂ ಪ್ರಿಂಟ್ ಪ್ರಕಾರನೇ ಎಕ್ಸಾಮ್ ಬಂದಿದ್ದು, ಇದೂ ಕೂಡ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ಅದರಲ್ಲಂತೂ ಏನೂ ಡೌಟ್ ಇಲ್ಲ, ಮ್ಯಾಥ್ಸಲ್ಲಂತೂ ಚೇಂಜ್ ಮಾಡೋಂಗೆ ಇಲ್ಲ, ಆಯಿತಾ. ಹಾಗೂ ಕೆಲವೊಂದು ಫಿಕ್ಸ್ ಕ್ವಶನ್ಸ್ಗಳನ್ನು ನಿಮ್ಗೆ ಹೇಳಿರ್ತಾರೆ. ನನಗೆ ಸಮಯ ಸಿಕ್ಕರೆ ನಾಳೆ ಅದನ್ನು ಅಪ್ಲೋಡನ್ನು ಮಾಡಿ ನಾನು ಕೊಡ್ತೇನೆ. ಬನ್ನಿ ಸರ್, ಈಗ ಕ್ವಶನ್ ನಂಬರ್ 21 ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅಂತ ಇದೆ ಅಲ್ವಾ, ಆ ಪಾಠದಿಂದ 2 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. 2 ಅಂಕದ ಪ್ರಶ್ನೆಗಳು ವಿತ್ ಕೀ ಆನ್ಸರ್ ಕೂಡ ಇಲ್ಲಿ ರೆಡಿಯಾಗಿದೆ. ಅದನ್ನು ತಾವುಗಳು ಉಪಯೋಗಿಸಿಕೊಳ್ಳಬಹುದು. ಇದನ್ನು ಸಿದ್ಧತೆ ಮಾಡಿದಂತಹ ಆ ಒಂದು ಪುಣ್ಯಾತ್ಮನಿಗೆ ಧನ್ಯವಾದಗಳನ್ನು ನಾವು ತಿಳಿಸ್ತೇವೆ. ಯಾಕಂದರೆ ಇಷ್ಟು ಪೇಷನ್ಸಲ್ಲಿ, ಯಾಕಂದರೆ ಇದೇನು ಲ್ಯಾಂಗ್ವೇಜ್ ಅಲ್ಲ, ಹೌದಲ್ವಾ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಸುಮಾರು ನೋಡಿ 9 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. 9ರಲ್ಲಿ 2 ಫಿಕ್ಸು, 2 ಅಂಕದ ಪ್ರಶ್ನೆಗಳು. ಅದೇ ರೀತಿಯಾಗಿ ಡಿಟರ್ಮಿನೆಂಟ್ಸಲ್ಲಿ ಮತ್ತೆ 2 ಅಂಕದ ಪ್ರಶ್ನೆಗಳು ಬೇರೆ ಚಾಪ್ಟ್ರಲ್ಲಿ, ಹೌದಲ್ವಾ. ಈ ರೀತಿಯಾಗಿ ಪ್ರತಿಯೊಂದು ಪಾಠದಲ್ಲಿಯೂ ಕೂಡ ಬೇರೆ 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 ಪ್ರಶ್ನೆಗಳನ್ನು, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸುಮ್ಮನೆ ಬೇಕಾಬಿಟ್ಟು ಕೊಟ್ಟಿಲ್ಲ. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ. ತಾವುಗಳು ಅದನ್ನು, ಹೌದಲ್ವಾ, ಸ್ವಲ್ಪ ವರ್ಕ್ ಮಾಡಿ ಸರ್. ಬರೀ ನೋಡೋದ್ರಿಂದ ಏನೂ ಸಿಗಲ್ಲ. ಓಕೆ, ಪ್ರತಿಯೊಂದು ಪಾಠದಲ್ಲಿಯೂ ಇಲ್ಲೂ ಕೂಡ 9 ಪ್ರಶ್ನೆಗಳನ್ನು ಅಪ್ಲೋಡನ್ನು ಮಾಡಿದ್ದೇವೆ. ಏನಿಹೋ, ಬನ್ನಿ ಈಗ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಇರುವಂಥದ್ದು 3 ಅಂಕದ ಪ್ರಶ್ನೆಗಳು ಬರೋದು ಸಾಧ್ಯತೆ ಜಾಸ್ತಿ ಇದೆ. ಹಾಗಿದ್ರೆ 3 ಮಾರ್ಕ್ಸ್ ಕ್ವಶನ್ಸ್ ಏನೇನು ಬರುತ್ತೆ ಅಂತ ನಾವು ನೋಡ್ತಾ ಹೋಗೋಣ, ಹೌದಲ್ವಾ. 3 ಮಾರ್ಕ್ಸ್ ಕ್ವಶನ್ಸಲ್ಲಿ ತಾವುಗಳು ನೋಡ್ಬೋದು. ಇಲ್ಲೂ ಕೂಡ ಸುಮಾರು 6 ಹಾಗೂ 8, ನಂತರದಲ್ಲಿ 10, ಎಸ್ ಹೌದಲ್ವಾ, 10 ಪ್ರಶ್ನೆಗಳನ್ನು ಕೊಡಲಾಗಿತ್ತು. ಇದನ್ನೆಲ್ಲ ತಾವುಗಳು ಉಪಯೋಗಿಸ್ಕೊಂಡ್ರೆ ಭಾಳ ಹೆಲ್ಪ್ ಆಗುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ಬನ್ನಿ ನೆಕ್ಸ್ಟ್ ಚಾಪ್ಟ್ರಿಗೆ ಹೋಗೋಣ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅಂತ ಇದೆಯಲ್ವ, ಅದರಲ್ಲೂ ಕೂಡ 3 ಮಾರ್ಕಿಗೆ ಬರುವಂಥದ್ದು 3 ಅಂಕದ ಪ್ರಶ್ನೆಗಳನ್ನು ಈಗ ನಾವು ನೋಡೋದಾದರೆ, ಹೌದಲ್ವಾ. ರೈಟ್ ದಿ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದಿ 3 ಸೈನ್, ನೋಡಿ ಇನ್ವರ್ಸ್ ಎಕ್ಸ್. ಎನಿಹೌ, ಇದೆಲ್ಲ ಓದೋದು ಹೇಗೆ ಮಾಡೋದು ಏನು ಎಲ್ಲದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಭಾಳ ಕೊಡೋದ್ರಿಂದ ಏನು ಸಿಗಲ್ಲ, ನಮಗೂ ಕೂಡ ನಿಮಗೂ ಕೂಡ. ನೋಡಿ, ಈಸಿ ಮ್ಯಾಥಮೆಟಿಕ್ಸ್ ಅಷ್ಟು ಈಸಿ ಯಾವುದೂ ಅಲ್ಲ. ಮ್ಯಾಥಮೆಟಿಕ್ಸ್ ಅದು ಒಂದೇ ಒಂದು ಸಬ್ಜೆಕ್ಟ್ ನನಗೆ ಗೊತ್ತಿರೋದು. ಔಟ್ ಮಾರ್ಕ್ಸ್ ಭಾಳ ಅಂದರೆ ಭಾಳ ಎಕ್ಸ್ಪೆಕ್ಟೇಷನ್ನು ಮ್ಯಾಥ್ಸಲ್ಲೇ ಬರೋದು. ಸೆಕೆಂಡು ಭಾಳ ಔಟ್ ಬರುವಂಥದ್ದು ಅದು CS ಕಂಪ್ಯೂಟರ್ ಸೈನ್ಸು. ಥರ್ಡ್ ಬಂದು ವೇಟೇಜ್ ಬರುವಂಥದ್ದು ಅದು ಫಿಸಿಕ್ಸಲ್ಲಿ ಇರುವಂಥದ್ದನ್ನು ಹೇಳ್ತೀನಿ ಸರ್. ನಂತರದಲ್ಲಿ ಬಯೋ ಹಾಗೂ ನಂತರ ಲಾಸ್ಟಿಗೆ ಕೆಮಿಸ್ಟ್ರಿ. ಹೌದು ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಆಲ್ರೆಡಿ 2 ಅಂಕದ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತೀವಿ. ಈಗ 3 ಅಂಕದ ಪ್ರಶ್ನೆಗಳನ್ನು ಕೂಡ ತಾವುಗಳು ಎಲ್ಲ ನೋಡ್ಬೋದು. ಹೀಗೆ ಮಾಡ್ತಾ ಹೋದರೆ ನಾನು ಬಹಳ ವಿಡಿಯೋ ಲೆಂತಿ ಆಗುತ್ತೆ. ಉದ್ದೇಶ ಇಷ್ಟೇ, ಕೆಲವೊಮ್ಮೆ ತಾಂತ್ರಿಕ ದೋಷಗಳಿಂದ ಏನಾಗ್ಬೋದು ಅಂತ ಹೇಳಿದರೆ PDF ಓಪನ್ ಆಗಲಿಲ್ಲ ಅಂದರೆ ನಿಮಗೆ ತೊಂದರೆ ಆಗಬಾರ್ದು ಅಂತಲೇ ನಾನು ಪ್ರತಿಯೊಂದು ವಿಡಿಯೋ ಸಂಪೂರ್ಣವಾಗಿ, ಹೌದಲ್ವ, ನಾನು ಮಾತಾಡದೇ ಇರಲಿ ಸಂಪೂರ್ಣವಾಗಿ ಮುಗಿಸ್ತೇನೆ. ಇನ್ನೂ 2 ದಿನ ಕಾಲಾವಕಾಶ ಇದೆ ನಿಮಗೆ, ಸಾಟರ್ಡೆ ಹಾಗೂ ಸಂಡೇ. ಯಾಕಂದರೆ ಮಂಡೇ 4ನೇ ತಾರೀಕು ಐ ಥಿಂಕ್ ಅಲ್ವಾ ನಿಮ್ಮ ಯಾವುದಂತೀರ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇರುವಂಥದ್ದು. ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಮೊದಲನೆಯ ಎಕ್ಸಾಮು ಅಕೌಂಟೆನ್ಸಿ ಆಗಿದೆ. ಅವರಿಗೂ ಕೂಡ ಈಗಾಗಲೇ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಎಲ್ಲ ವೀಡಿಯೋಸ್ಗಳನ್ನು, ಎಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳನ್ನು ನಿಮಗೆ ಅಪ್ಡೇಟ್ ಟೈಮಿಗೆ ಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಸರ್. ಓಕೆ, ಇವತ್ತಂತೂ ಆಗಲ್ಲ, ನಾಳೆ ನಿಮಗೆ ಫಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೂಡ ಅಪ್ಲೋಡನ್ನು ನಾನು ಮಾಡಿಕೊಡ್ತೇನೆ. ವೆಕ್ಟರ್ ಆಲ್ಜಿಬ್ರಾ ಅದರಲ್ಲೂ ಕೂಡ
2 ಅಂಕದ ಪ್ರಶ್ನೆಗಳನ್ನು ತಾವುಗಳು ನೋಡ್ಬೋದು. ಓಕೆ, ಯಾವುದು ಇದೆ ಅಂತ ವಿತ್ ಕೀ ಆನ್ಸರ್ ಇದೆ. ನೀವು ಖುಷಿ ಆಗಬೇಕೆಲ್ಲರೂ ಕೂಡ, ಹೌದಲ್ವಾ? ಯಾಕಂದರೆ ಭಾಳ ಜನ ಈಗ ಪ್ರಿಪೇಟರಿ ಎಕ್ಸಾಮ್ ನೋಡಿ, ಫಸ್ಟು ನೀವು ಮಾಡಬೇಕಾಗಿರೋದು ಮಾಡಲ್ ಕ್ವಶನ್ ಪೇಪರ್ ಮುಗಿಸಿ, ನಂತರದಲ್ಲಿ 4 ಪ್ರಿಪೇಟರಿ ಎಕ್ಸಾಮ್ ಮುಗಿಸಿದ್ದೇ ಆದರೆ ಜೊತೆಗೆ ಸ್ವಲ್ಪ ಇವೆಲ್ಲ ಮಸಾಲ ಸೈಡ್ ಐಟಮ್ ಸ್ನ್ಯಾಕ್ಸು ಸ್ವಲ್ಪ ಇದ್ದರೆ 80ಕ್ಕೆ 80 ಯಾರು ಕೂಡ ತಡೀಲಿಕ್ಕಾಗಲ್ಲ. ಯಾಕಂದರೆ ಇಂಟರ್ನಲ್ 20ಕ್ಕೆ 20 ಯಾರಿಗೂ ಬಂದಿರಲ್ಲ ಸರ್. ಹಾಗಾಗಿ 80ಕ್ಕೆ 80 ಲಾಟ್ರಿ ಹೊಡೀರಿ. ಓಕೆ, ಭಾಳ ಜನ ಈಗಲೂ ಕೂಡ ಪಾಸಿಂಗ್ ಪ್ಯಾಕೇಜು 28 ಅಂತ ಹೇಳ್ತಿದ್ದಾರೆ. ಅದು ಯಾಕೆ ಹೇಳ್ತಿದ್ರು? ಯಾಕಂದರೆ ನಮಗೆ ಇಲ್ಲಿ ಈಗಲೂ ಕೂಡ ಸರ್ಕ್ಯುಲರು ಸಿಗಲಿಲ್ಲ ಎಲ್ಲೂ ಕೂಡ. ನಮಗೆ ಗೊತ್ತಿದ್ದು 24 ಅಂಕಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಎನಿಹೌ ಅದರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕರೆ ಅದರ ಬಗ್ಗೆ ಕೂಡ ಒಂದು ವಿಡಿಯೋನ ನಾನು ಮಾಡಿ ನಿಮಗೆ ಕೊಡ್ತೇನೆ. ಪ್ರಾಬಬಿಲಿಟಿ ಇದರಲ್ಲೂ ಕೂಡ ನೋಡ್ಬೋದು ತಾವುಗಳು. ದಯವಿಟ್ಟು ಇದರ ಒಂದು PDF ಕಾಪಿಯನ್ನು ನಮ್ಮ ಒಂದು ಏನಂತೀರ ಡಿಸ್ಕ್ರಿಪ್ಷನ್ ಲಿಂಕ್ನಿಂದ ತಾವುಗಳು ಉಚಿತವಾಗಿ ಖುಷಿಯಾಗಿ ಡೌನ್ಲೋಡನ್ನು ಮಾಡಿಕೊಳ್ಳಿ. ಯಾವುದೇ ರೀತಿಯಾದಂತಹ ಜಾಯ್ನಿಂಗು, ಯಾವುದೇ ರೀತಿಯ ಫೀಸು ಅದು ಇದು ಏನು ಕೂಡ ಇರಲ್ಲ. ಯಾವುದೇ ರೀತಿಯ ಪ್ರೀಮಿಯಮ್ ಕೂಡ ಇರಲ್ಲ. ಓಕೆ, ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಹೋಗ್ತಾ ಇದ್ದೀರಾ, ವರ್ಕ್ ಮಾಡಿದರೆ ರೂಪಿಸ್ತೀರಾ, ಇಲ್ಲ ಅಂತೇಳಿದರೆ ನೋಡ್ಕೊತ ಕ್ವಶನ್ ಪೇಪರ್ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂತೀರಾ. ಇಷ್ಟೇ, ಮತ್ತೇನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ನಿಮಗೆ, ನೀವು ಅರ್ಥ ಮಾಡ್ಕೊತೀರಾ. ಇದರಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಮುಗಿಸಿದ್ವಿ, 5 ಮಾರ್ಕ್ಸ್ ಕ್ವಶನ್ಸ್ ಕೂಡ ಮುಗಿಸಿದ್ವಿ. ಇದನ್ನು ತಾವುಗಳು ಅರ್ಥ ಮಾಡ್ಕೋಬೇಕು, ಏನೇನು ನಾವುಗಳು ಹೇಳ್ತಾ ಇದ್ದೀವಿ ಅಂತ, ಹೌದಲ್ವಾ? ಈಗ 5 ಅಂಕದ ಹೌದಲ್ವಾ 43 ಸ್ವಲ್ಪ ತಾಳಿ ನೋಡವಾ, ಸ್ವಲ್ಪ ನಮಗೂ ಸಮಯ ಕೊಟ್ಟ ಭಾಳ ಹೆಲ್ಪ್ ಆಗುತ್ತೆ. 43 ಹೌದಲ್ವಾ? ಎನಿ 4 ಅಂತ ಬರುತ್ತೆ ಎಕ್ಸಾಮಲ್ಲಿ. 5 ಅಂಕದ ಪ್ರಶ್ನೆಗಳು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ನಿಂದ ಬರುವಂಥ 5 ಅಂಕದ ಇಲ್ಲಿ ಪ್ರಶ್ನೆಗಳನ್ನು ತಾವುಗಳು ನೋಡ್ಬೋದು ಯಾವುದ್ಯಾವುದಿವು ಅಂತ. ಓಕೆ, ಎಲ್ಲದೂ ಕೂಡ ಇಲ್ಲಿ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಉಪಯೋಗವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ನಮ್ಮ ಒಂದು ಲೈಕು, ಒಂದು ಕಮೆಂಟು ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಹೇಳ್ತೀವಿ ಸರ್ ಮುಗಿಸ್ತಾನೇ ಇಲ್ಲ ಅಂತ ಏನೂ ಇಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ. ಏನು ಹೆದರ್ಕೊಬೇಡಿ, ಯಾರು ಫೇಲ್ ಆಗಲ್ಲ, ಯಾರು ಎಕ್ಸಾಮ್ ಬರೆಯಲ್ಲ, ಯಾರು ಎಕ್ಸಾಮ್ 1 ಎಕ್ಸಾಮ್ 2 ಎಕ್ಸಾಮ್ 3 ಅಂತ ವೇಟ್ ಮಾಡಬೇಡಿ. ಫಸ್ಟ್ ಅಟೆಂಪ್ಟ್ ಇಸ್ ದ ಬೆಸ್ಟ್ ಅಟೆಂಪ್ಟ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.